ಕಳ್ಸಿದ್ದಾರೆ ಸರ್. ನಮ್ಮನೆ ಸಂಪ್ರದಾಯ ಹೆಂಗ್ ಗೊತ್ತನಾ, ಬ್ರೇಸ್ಲೆಟ್ ಎಂಗೇಜ್ಮೆಂಟ್ ಕಡೆ ತಂದು ಕೊಡೋದು ನಮ್ಮ ಸರ್. ನಮ್ ಕಡೆ ಎಂಗೇಜ್ಮೆಂಟ್ ರಿಂಗ್ ಕೊಡೋದು ಸರ್. ಮೋಸ್ಟ್ಲಿ ನೀವು ರಿಂಗ್ ನ ಸ್ವಲ್ಪ ದೊಡ್ಡ ಮಾಡ್ಬಿಟ್ಟು ಬ್ರೇಸ್ಲೆಟ್ ಹಾಕ್ಬಿಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯ ಲವ್ ಸ್ಟೋರಿಯ ಬಗ್ಗೆ ಭಾನುವಾರ ಚರ್ಚೆ ನಡೆದಿದೆ. ಹೌದು, ಟ್ರಿಬಲ್ ಆಂಗಲ್ ಲವ್ ಸ್ಟೋರಿಯ ಬಗ್ಗೆ ಕಿಚ್ಚ ಸುದೀಪ್ ಅವರು ಸಿಕ್ಕಾಪಟ್ಟೆ ಮಾತನಾಡಿದ್ದಾರೆ. ಗಿಲ್ಲಿಯ ಲವ್ ಸ್ಟೋರಿ ಒಂದ್ ಕಡೆ ಆದ್ರೆ ರಕ್ಷಿತನ ಒಂದು ಲವ್ ಸ್ಟೋರಿನೇ ಬೇರೆ ಕಡೆ ಹೋಗ್ತಾ ಇದೆ. ಅದ್ರ ಜೊತೆಗೆ ಮನೆಗೆ ಬಂದಂತಹ ಕಾವ್ಯ ಅವರ ಅಪ್ಪ ಅಮ್ಮ ಮಾಡಿದಂತಹ ಒಂದು ಕೆಲಸಕ್ಕೆ ಸುದೀಪ್ ಅವರು ಸಿಕ್ಕಾಪಟ್ಟೆ ಮಾತುಗಳನ್ನ ಆಡಿದ್ದಾರೆ. ಅದು ಕೂಡ ಕಾಮಿಡಿಯಾಗಿ ತಗೊಂಡು ಹೋಗಿದ್ದಾರೆ. ಸೊ ನಿಮಗೆ ಗೊತ್ತಿರಬಹುದು, ಮನೆಗೆ ಬಂದಂತಹ ಗೆಸ್ಟ್ಗಳಲ್ಲಿ ಕಾವ್ಯರ ಅಪ್ಪ ಅಮ್ಮ ಒಂದು ಬಾರಿ ಬರ್ತಾರೆ. ಸೊ ಕೊನೆಯಲ್ಲಿ ಅವರು ಒಂದ್ಸಲ ಮನೆಯಿಂದ ಆಚೆ ಕಳಿಸಿ ಆಮೇಲೆ ಅವ್ರ ಅಪ್ಪ ಅಮ್ಮನ ಕರೆಸ್ತಾರೆ. ಆ ಸಂದರ್ಭದಲ್ಲಿ ಅವ್ರ ಅಪ್ಪ ಅಮ್ಮ ಗಿಲ್ಲಿಗೆ ಒಂದು ಬ್ರೇಸ್ಲೈಟ್ ಅನ್ನ ತಂದು ಕೈಗೆ ಹಾಕ್ತಾರೆ. ಸೊ ಈ ಸಂದರ್ಭವನ್ನ ವಿವರಿಸು ಗಿಲ್ಲಿ ಅಂತ ಹೇಳಿದಾಗ ಗಿಲ್ಲಿ ಅಲ್ಲೊಂದು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಮಿಡಿ ಮಾಡ್ತಾನೆ. ಅಣ್ಣ, ನಮ್ಮ ಕಡೆ ಬ್ರಾಸ್ಲೈಟ್ ಹಾಕಿದ್ರೆ ಎಂಗೇಜ್ಮೆಂಟ್ ಆದಂಗಣ ಅಂತ ಹೇಳಿ ಅಲ್ಲೊಂದು ಕಾಮಿಡಿ ಮಾಡಿದಾಗ ಸುದೀಪ್ ಅವರು ನಗ್ತಾರೆ. ಆಗ ಕಾವ್ಯ ಮಧ್ಯದಲ್ಲಿ ಕೈ ಎತ್ಬಿಟ್ಟು ಹೇಳ್ತಾರೆ, ಇಲ್ಲ ಸುದೀಪ್ ಸರ್, ನಮ್ಮ ಕಡೆ ರಿಂಗ್ ಹಾಕಿದ್ರೆ ಮಾತ್ರ ಎಂಗೇಜ್ಮೆಂಟ್ ಅಂತ ಇರೋದು ಅಂತ ಹೇಳಿ ಹೇಳ್ತಾರೆ. ಓ, ಅದೇ ರಿಂಗ್ ಅಮ್ಮ, ರಿಂಗ್ ದೊಡ್ಡದಾಗ್ತಾ ಬ್ರಾಸ್ಲೈಟ್ ಆಗ್ಬಿಟ್ಟಿದೆ ಅಷ್ಟೇ ಅಂತ ಹೇಳಿ ಅಲ್ಲೂ ಕಾಮಿಡಿಗಳನ್ನ ಮಾಡ್ತಾರೆ. ಈ ಮಧ್ಯದಲ್ಲಿ ರಕ್ಷಿತಾ ಅವರು ಕೈ ಎತ್ಬಿಟ್ಟು ಕಾವ್ಯ ಅವರು ಗಿಲ್ಲಿ ಅಂದ್ರೆ ಇಷ್ಟ ಇಲ್ಲ, ಗಿಲ್ಲಿ 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 ಅಂತ ಹೇಳಿ ದೂರ ಹೋಗ್ಬೇಕು, ಆದ್ರೆ ಯಾವಾಗ ನೋಡಿದ್ರು ಗಿಲ್ಲಿ ಅವ್ರ ಪಕ್ಕನೇ ಕೂತಿರ್ತಾರೆ ಅಂತ ಹೇಳಿ ಆ ಒಂದು ಮಾತನ್ನ ಹೇಳ್ತಾರೆ. ಈ ಸಂದರ್ಭದಲ್ಲಿ ಕಿಚ್ಚ ಅವರು ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿರುವಂತಹ ಮಾತನ್ನ ಹೇಳ್ತಾರೆ. ಅದೇನಂತ ಹೇಳಿದ್ರೆ, ಗಿಲ್ಲಿಯವರು ಕಾವ್ಯ ಪಕ್ಕದಲ್ಲಿ ಕೂತಿರೋದು ಕಾವ್ಯಂಗೆ ಇಷ್ಟ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ನಿಮ್ಗಂತೂ ಸ್ವಲ್ಪ ಉರಿಯತ್ತೆ ಅಂತ ಹೇಳಿ ಈ ಮಾತನ್ನ ಹೇಳ್ತಾರೆ. ಅಲ್ಲಿಗೆ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು, ಗಿಲ್ಲಿಯ ಮೇಲೆ ಎಲ್ಲೋ ಒಂದು ಕಡೆ ರಕ್ಷಿತನ್ಗೂ ಮನಸ್ಸಿದೆ, ಕಾವ್ಯ ಅವ್ರ ಜೊತೆ ಇರೋದು ಅವಳಿಗೆ ಇಷ್ಟ ಇಲ್ಲ, ಹೇಗಾದ್ರೂ ಮಾಡಿ ಕಾವ್ಯನ ಆಚೆ ಕಳಿಸ್ಬಿಟ್ಟು ನಾನು ಗಿಲ್ಲಿ ಪಕ್ಕ ಕೂತ್ಕೊಬಿಡೋಣ ಅನ್ನೋದು ನಿಮ್ಮ ಐಡಿಯಾನಾ ಅಂತ ಹೇಳಿ ಸುದೀಪ್ ಅವರು ಹೇಳ್ತಾರೆ. ಹೌದು, ಇದನ್ನ ಎಲ್ಲರೂ ಕೂಡ ನೋಟಿಸನ್ನ ಮಾಡಿರ್ತೀರಾ. ಸ್ವತಃ ಒಂದೆರಡು ಬಾರಿ ರಕ್ಷಿತನೂ ಕೂಡ ಬಾಯ್ಬಿಟ್ಟು ಹೇಳೇ ಬಿಟ್ಟಿದ್ದಾರೆ, ನನಗೆ ಗಿಲ್ಲಿ ಥರ ಹುಡುಗ ಬೇಕು ಅಂತಲೂ ಕೂಡ ಹೇಳಾಯಿತು. ಆಮೇಲೆ ಒಂದು ಟಾಸ್ಕ್ ಕೊಟ್ಟಾಗ ನನಗೆ ಗಿಲ್ಲಿ ಕಂಡ್ರೆ ಇಷ್ಟ ಅಂತಲೂ ಹೇಳಾಯಿತು. ಇದೆಲ್ಲನೂ ನೋಡ್ತಾ ಹೋದರೆ ಇದು ಟ್ರಿಬಲ್ ಆ್ಯಂಗಲ್ ಲವ್ ಸ್ಟೋರಿ. ರಕ್ಷಿತನ್ಗೆ ಗಿಲ್ಲಿಯ ಮೇಲೆ ಲವ್ ಆದರೆ ಗಿಲ್ಲಿಗೆ ಕಾವ್ಯನ ಮೇಲೆ ಲವ್. ಕಾವ್ಯ ಆದರೆ ಅದನ್ನು ಬಿಗ್ ಬಾಸಿಗೋಸ್ಕರ ಬಳಸ್ಕೊತಿದ್ದಾರೋ ನಿಜವಾಗ್ಲೂ ಬಳಸ್ಕೊತಿದ್ದಾರೋ ಗೊತ್ತಿಲ್ಲ. ಆದರೆ ಏನೇ ಆಗಲಿ ಕಾವ್ಯ ಅವರ ಫ್ಯಾಮಿಲಿ ಬಂದು ಒಳಗಡೆ ಹೇಳಿದ್ದು ನಿಮಗೆ ಗೊತ್ತಿರ್ಬೋದು, ಅವನನ್ನು ಅಣ್ಣ ಅಂತ ಕರಿಬೇಡ, ಆ್ಯಸ್ ಎ ಫ್ರೆಂಡ್ ಆಗಿ ತಗೋ, ಅವನನ್ನು ನಾಮಿನೇಟ್ ಮಾಡಬೇಡ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಗಿಲ್ಲಿಯ ಮೇಲೆ ಮನಸ್ಸಿರ್ಬೋದು. ಕಾವ್ಯ ಗಿಲ್ಲಿ ಲವ್ ಸ್ಟೋರಿ ಹೊರಗಡೆ ಹೋದ್ಮೇಲೂ ಇರುತ್ತಾ ಅಥವಾ ಎಲ್ಲರ ಬಿಗ್ ಬಾಸ್ ಲವ್ ಸ್ಟೋರಿ ಥರ ತೋಪೆದ್ದು ಹೋಗುತ್ತಾ, ಎಲ್ಲರೂ ಕೂಡ ಕಾದು ನೋಡಬೇಕಾಗತ್ತೆ. ಏನೇ ಆಗಲಿ ಇವತ್ತಿನ ಎಪಿಸೋಡ್ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ನೆನ್ನೆಯ ಎಪಿಸೋಡು ಕೂಡ ಅಷ್ಟರ ಮಟ್ಟಿಗೆ ಇಲ್ದಿದ್ರೂ ಕೂಡ ಯಾವುದೋ ಒಂದು ರೇಂಜಿಗೆ ಎಲ್ರಿಗೂ ತಿಳಿ ಹೇಳುವಂಥ ಕೆಲಸವನ್ನು ಮಾಡಿದರು. ಇನ್ನೇನು ಬಿಗ್ ಬಾಸ್ ಮುಗಿಯೋ ಹಂತದಲ್ಲಿ ಬಂದಿದೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ.